ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ಹ್ಯಾಂಡ್ಬಾಲ್ ಕ್ರೀಡೆಯ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ. ಇವತ್ತು ಈ ಕ್ರೀಡೆಯ ಬಗ್ಗೆ ಏನೇನು ಅಂಶಗಳನ್ನು ನಾವು ನಿಮ್ಮ ಮುಂದೆ ಹೇಳ್ತೀವಿ. ಮೊದಲನೇದಾಗಿ ಈ ಕ್ರೀಡೆ ಬಗ್ಗೆ ಒಂದು ಸಣ್ಣದಾಗಿ ಪೂರ್ವ ಪೀಠಿಕೆಯಾಗಿ ಹೇಳೋದಾದ್ರೆ, ಇದು ಸಹಿತ ಬಾಲ್ನ ಮೂವ್ಮೆಂಟ್ ಮಾಡ್ತಾ ಬಾಲ್ ಜೊತೆಗೆ ಆಟ ಆಡ್ತಾ ನಾವು ಬಾಲನ್ನು ಗೋಲ್ ಪೋಸ್ಟಿಗೆ ಹಾಕ್ತಕ್ಕಂಥದ್ದು. ಹೆಂಗೆ ಫುಟ್ಬಾಲನ್ನು ಕಾಲಿಂದ ಹಾಕ್ತೀವಿ, ಬಾಸ್ಕೆಟ್ ಬಾಲನ್ನು ಬಾಸ್ಕೆಟಿಗೆ ಹಾಕ್ತೀವಿ, ಹಾಗೆ ಹ್ಯಾಂಡ್ ಬಾಲನ್ನು ನಮ್ಮ ಕೈಯಿಂದ ನೇರವಾಗಿ ಗೋಲ್ ಪೋಸ್ಟಿಗೆ ಹಾಕ್ತಕ್ಕಂಥ ಕ್ರೀಡೆ ಹ್ಯಾಂಡ್ಬಾಲ್. ಸೊ ಈ ಹ್ಯಾಂಡ್ಬಾಲ್ ಕ್ರೀಡೆ ಅನ್ನೋದೇನಿದೆ ಅಂತಂದ್ರೆ, ಮುಖ್ಯವಾಗಿ ಇದು 7 ಜನ ಆಟಗಾರರ್ತಕ್ಕಂಥ ಒಂದು ಕ್ರೀಡೆ. ಇನ್ನು ಮುಖ್ಯವಾಗಿ ಹೇಳೋದಾದ್ರೆ, ಇದು ಬಹಳಷ್ಟು ಮೂವ್ಮೆಂಟ್ ಇರ್ತಕ್ಕಂತಹ ಮತ್ತು ಕೌತುಕವಾಗಿರ್ತಕ್ಕಂತಹ ಬಹಳಷ್ಟು ಸರ್ಪ್ರೈಸ್ ಅಟ್ಯಾಕಿಂಗ್ಗಳನ್ನು ನಾವು ನೋಡೋದನ್ನ ಈ ಹ್ಯಾಂಡ್ಬಾಲ್ ಅಲ್ಲಿ ನೋಡ್ಬೋದು. ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಎಲ್ಲಾ ಕ್ರೀಡೆಗಳಿಗಿರೋ ಹಾಗೆ ಮೂಲಭೂತ ಚಟುವಟಿಕೆಗಳಾಗಿರ್ತಕ್ಕಂತಹ ಸ್ಪೀಡು, ಸ್ಟ್ರೆಂತ್, ಎಂಡ್ಯೂರೆನ್ಸು, ಫ್ಲೆಕ್ಸಿಬಿಲಿಟಿ ಇವನ್ನೂ ಸಹಿತ ಈ ಒಂದು ಕ್ರೀಡೆಯಲ್ಲಿ ನೋಡ್ಬೋದು. ಅದಕ್ಕಿಂತ ಹೆಚ್ಚಿನಾಗಿ ಈ ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆಗಳಿಗೆ ಏನು ಮಹತ್ವದ ಅಂಶಗಳಿದೆ ಅಂದ್ರೆ, ಓಡೋದಾಗಿರ್ಬೋದು, ಜಿಗಿಯೋದಾಗಿರ್ಬೋದು, ನೆಕ್ಸ್ಟ್ ಮೂವ್ಮೆಂಟ್ ಆಗಿರ್ಬೋದು, ಟ್ಯಾಕ್ಲಿಂಗ್ ಆಗಿರ್ಬೋದು, ಇದನ್ನು ಸಹಿತ ಹ್ಯಾಂಡ್ಬಾಲ್ ಅಲ್ಲಿ ನಾವು ನೋಡ್ಬೋದು. ಇನ್ನು ಮುಖ್ಯವಾಗಿ ಈ ಆಟ ಬಾಸ್ಕೆಟ್ ಬಾಲು, ಹ್ಯಾಂಡ್ ಬಾಲು, ಹಾಕಿಗೆ ಹೋಲುವಂತಾಗಿರ್ತಕ್ಕಂಥ ಒಂದು ಕ್ರೀಡೆ. ಈ ಕ್ರೀಡೆ ಮುಖ್ಯವಾಗಿ ಇದನ್ನು ಸಹಿತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸ್ಥಾನ ಗಳಿಸಿರ್ತಕ್ಕಂತಹ ಈ ಕ್ರೀಡೆ ವಿಶ್ವದ ಪ್ರಖ್ಯಾತ ಕ್ರೀಡೆಗಳಲ್ಲೂ ಸಹಿತ ಇದು ಒಂದಾಗಿರ್ತಕ್ಕಂಥದ್ದನ್ನ ನೋಡಬಹುದು. ಇನ್ನ ಈ ಕ್ರೀಡೆಯ ಇತಿಹಾಸವನ್ನ ತಿಳಿಯೋದಾದ್ರೆ, ಇದು ಹ್ಯಾಂಡ್ಬಾಲ್ ಕ್ರೀಡೆ ಮನುಕುಲದ ಅತ್ಯಂತ ಪ್ರಾಚೀನ ಕ್ರೀಡೆ ಅಂತಕ್ಕಂಥದನ್ನ ನಾವು ಕರಿತೀವಿ. ಇದು ಪ್ರಾಚೀನ ಕಾಲದಲ್ಲಿ ಗ್ರೀಕರು ಮತ್ತು ರೋಮನರು ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಮೊಟ್ಟ ಮೊದಲ ಬಾರಿಗೆ ಆಡ್ತಾ ಇದ್ರು ಅನ್ನೋ ಒಂದು ಅಂಶವನ್ನು ನಾವು ನೋಡ್ಬೋದು. ಇನ್ನೊಂದು ಹೆಚ್ಚಿನ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂದ್ರೆ, 19ನೇ ಶತಮಾನದಲ್ಲಿ ಕೊನೆಯ ಭಾಗದಲ್ಲಿ ಈ ಕ್ರೀಡೆ ಯುರೋಪಿನ ಉತ್ತರ ಭಾಗದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅಂತಕ್ಕಂಥ ಅಂಶವನ್ನು ಸಹಿತ ನಾವು ನೋಡ್ತೀವಿ. ಇನ್ನು ಹೆಚ್ಚಿನದಾಗಿ ಹೇಳೋದಾದ್ರೆ, ಇದು ಸಹಿತ ಹಲವಾರು ಕ್ರೀಡೆಗಳ ತರ ಆಯ್ದ ಘಟಕಗಳನ್ನು ಆಯ್ಕೆ ಮಾಡಿಕೊಂಡು ಸಂಯೋಜನೆ ಮಾಡಿಕೊಂಡು ಈ ಕ್ರೀಡೆಯನ್ನು ಬೆಳೆಸಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಸಹಿತ ನಾವು ನೋಡಬಹುದು. ಇನ್ನ ಪ್ರಥಮ ಬಾರಿಗೆ ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಕೆಲವೊಂದು ಲಿಖಿತವಾಗಿರ್ತಕ್ಕಂಥ ನಿಯಮಗಳನ್ನ ಅಳವಡಿಸಿಕೊಂಡು ಇದನ್ನ ಡೇನ್ ಹೋಲ್ಗರ್ ನಿಲ್ಸನ್ ಅಂತಕ್ಕಂಥವ್ರು 1906ರಲ್ಲಿ ಇದನ್ನ ಪ್ರಕಾಶನಗೊಳಿಸಿದ್ರು. ಅಂದ್ರೆ ಈ ಕ್ರೀಡೆಯನ್ನ ಲಿಖಿತವಾಗಿ ಬರೆದಿಟ್ಟು 1906ರಲ್ಲಿ ಡೇನ್ ಹೋಲ್ಗರ್ ನಿಲ್ಸನ್ ಅಂತಕ್ಕಂಥವ್ರು ಏನ್ ಮಾಡಿದ್ರು, ಇದನ್ನ ಪ್ರಕಾಶನ ಮಾಡಿದ್ರೆ ಪ್ರಸ್ತುತಪಡಿಸಿದ್ರು ಮತ್ತ ಪ್ರಕಟಗೊಳಿಸಿದ್ರು. ಇನ್ನ ನಂತರ ಜರ್ಮನಿಯ ಮ್ಯಾಕ್ಸ್ ಹೇಸರ್ ಮತ್ತು ಕಾರ್ಲ್ ಸ್ಕೆಲ್ಲಿಂಜ್, ಹೆರಿ ಕೋನಿಗ್ ಅಂತಕ್ಕಂಥವರು ಸಹಿತ ಏನ್ ಮಾಡಿದ್ರು, ಆಧುನಿಕ ನಿಯಮಗಳನ್ನ ಪ್ರಕಟಗೊಳಿಸಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣೀಭೂತರಾದ್ರು. 1928ರಲ್ಲಿ 11 ರಾಷ್ಟ್ರಗಳು ಒಟ್ಟುಗೂಡಿ ಒಂದು ಅಂತಾರಾಷ್ಟ್ರೀಯ ಅಮೇಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಅಂತಕ್ಕಂಥದನ್ನ ಸ್ಥಾಪನೆ ಮಾಡಿದ್ರು 1928ರಲ್ಲಿ. ಇನ್ನ ಈ ಸಂಸ್ಥೆ 1946ರಲ್ಲಿ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಆಗಿ ಮಾರ್ಪಾಡು ಮಾಡಿಸಿದ್ರು. 20ನೇ ಶತಮಾನದಲ್ಲಿ ಆ ಪ್ರಾರಂಭದಲ್ಲಿ ಹ್ಯಾಂಡ್ಬಾಲ್ ಆಟದ ಪ್ರತಿಯೊಂದು ತಂಡದಲ್ಲಿ 11 ಜನ ಆಟಗಾರರು ಆಡಬೇಕು ಅಂತಕ್ಕಂಥ ಒಂದು ಹೊಸ ನಿಯಮವನ್ನ ತಂದರು. ಇನ್ನ ಫುಟ್ಬಾಲ್ ಅಂಕಣದಲ್ಲಿ ಆಡಿಸಲಾಗ್ತಾ ಇತ್ತು ಹಾಗೂ ಯುರೋಪಿನ ಉದ್ದಕ್ಕೂ ಸಹಿತ ಈ ಕ್ರೀಡೆ ಬಹಳಷ್ಟು ಜನಪ್ರಿಯತೆಯನ್ನು ಪಡಿತಾ ಹೋಯಿತು. ಯಾಕಂದ್ರೆ ಸರಳವಾಗಿ ಇಲ್ಲಿ ಫುಟ್ಬಾಲ್ ಮತ್ತೆ ಹ್ಯಾಂಡ್ ಬಾಲ್, ಹಾಕಿ, ಬಾಸ್ಕೆಟ್ ಬಾಲ್ ತರನೇ ಇರ್ತಕ್ಕಂಥ ಕ್ರೀಡೆ ಇರೋದ್ರಿಂದ ಬಹಳಷ್ಟು ಕೌತುಕವಾಗಿರ್ತಕ್ಕಂಥದ್ದು, ಕುತೂಹಲಕರವಾಗಿರ್ತಕ್ಕಂಥ ಆಟ ಆಗಿರೋದ್ರಿಂದ ಜನ ಅತಿ ಬೇಗನೆ ಇದು ಜನಪ್ರಿಯ ಆಗಲಿಕ್ಕೆ ಸಾಧ್ಯತೆ ಆಯಿತು. ಈ ಕ್ರೀಡೆ ಮುಖ್ಯವಾಗಿ ಹ್ಯಾಂಡ್ಬಾಲ್ ಕ್ರೀಡೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಸಹಿತ ಇದು ಮೊದಲು ಪಡಿತಾ ಹೋಯಿತು. ಒಳಾಂಗಣ ಕ್ರೀಡೆ ಆಯಿತು. ಹ್ಯಾಂಡ್ಬಾಲ್ ಎಲ್ಲರಿಗೂ ಅತ್ಯಾಕರ್ಷಕವಾಗ್ತಾ ಹೋದ ಹಾಗೆ ಈ ಕ್ರೀಡೆ ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಆಕರ್ಷಣೀಯ ಕ್ರೀಡೆಯಾಗಿ ಬೆಳೀತಾ ಹೋಯಿತು. ಇದನ್ನ ಮುಖ್ಯವಾಗಿ ಹ್ಯಾಂಡ್ಬಾಲ್ ಅನ್ನ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ ಅಲ್ಲಿ, ನಾವು ಹಿಂದೆ ಹೇಳಿದ್ವಿ ಕಬಡ್ಡಿ ಮತ್ತು ಖೋ ಖೋ ಈ ಒಂದು ಕ್ರೀಡೆಗಳನ್ನು ಸಹಿತ ಬರ್ಲಿನ್ ಒಲಿಂಪಿಕ್ಸ್ ಅಲ್ಲಿ ಒಂದು ಪ್ರದರ್ಶನ ಪಂದ್ಯ ಅಂತ ಮಾಡಿದ್ರು. ಅದೇ ರೀತಿಯಾಗಿ ಆ ಒಂದು ಒಲಿಂಪಿಕ್ಸ್ ನಲ್ಲೇ 1936 ಬರ್ಲಿನ್ ಒಲಿಂಪಿಕ್ಸ್ ಅಲ್ಲಿ ಹ್ಯಾಂಡ್ಬಾಲ್ ಸಹಿತ ಪ್ರದರ್ಶನ ಪಂದ್ಯನಾಗಿ ಮಾಡಿದ್ರು.
ಇನ್ನು ಜರ್ಮನಿ ತಂಡದವರು ಈ ಪಂದ್ಯದಲ್ಲಿ ಬಹಳಷ್ಟು ಗಮನಾರ್ಹವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದರು. ಜೊತೆಗೆ ಈ ಒಂದು ಕ್ರೀಡೆ ಬಗ್ಗೆ, ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಈ ಸಾಧನೆ ತೋರಿಸಿದ್ರು ಸಹಿತ ಇವರಿಗೆ ಅಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ನೆಕ್ಸ್ಟ್ ಕೊನೆಯದಾಗಿ 1972ರ ಮ್ಯೂನಿಚ್ ಅಂತಕ್ಕಂಥ ಒಂದು ಒಲಿಂಪಿಕ್ಸ್ ನಲ್ಲಿ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಅಳವಡಿಸಿದ್ರು. ಅಲ್ಲಿ ಪ್ರಥಮ ಬಾರಿಗೆ ಇದು ಸೇರ್ಪಡೆಗೊಂಡಿತು. ನೆಕ್ಸ್ಟ್ 76ರ ಮ್ಯಾಂಟ್ರಿಯಾಲ್ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರಿಗೂ ಸಹಿತ ಅಧಿಕೃತವಾಗಿ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆ ಆಯಿತು. 1972ರಲ್ಲಿ ಮ್ಯೂನಿಚ್ ಅಂತಕ್ಕಂಥ ಒಲಿಂಪಿಕ್ಸ್ ನಲ್ಲಿ, 1976ರಲ್ಲಿ ಮಾಂಟ್ರಿಯಲ್ ಅಂತಕ್ಕಂಥ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರಿಗೆ ಸೇರ್ಪಡೆ ಆದರೆ 72ರಲ್ಲಿ ಮ್ಯೂನಿಚ್ ಅಂತಕ್ಕಂಥ ಒಲಿಂಪಿಕ್ಸ್ ನಲ್ಲಿ ಪುರುಷರಿಗೆ ಈ ಒಂದು ಕ್ರೀಡೆ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆ ಆಯಿತು. ಯಾಕಂದ್ರೆ ಗೊತ್ತು ನಿಮ್ಗೆ, ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆ ಆದರೆ ಅದು ಇಡೀ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಭಾಗವಹಿಸ್ತಕ್ಕಂಥ ಒಂದು ಮಹಾ ಜಾಗತಿಕ ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಲಿಕ್ಕೆ ಅರ್ಹವಾಗಿರ್ತಕ್ಕಂಥ ಕ್ರೀಡಾಕೂಟ ಒಲಿಂಪಿಕ್ಸ್. ಸೊ ಅಂತ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ಸ್ ಅನ್ನ ಸೇರ್ಪಡೆ ಮಾಡತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನ ನಾವು ಹೇಳಬಹುದು. ಇನ್ನು ಇದು ಪ್ರತಿ 3 ಮತ್ತು 4 ವರ್ಷಕ್ಕೊಮ್ಮೆ ಪುರುಷರಿಗಾಗಿ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಗಳನ್ನು ಸಂಘಟಿಸ್ತಾ ಇದ್ರು. ನೆಕ್ಸ್ಟ್ ಪ್ರತಿ 2 ವರ್ಷಗಳಿಗೊಮ್ಮೆ ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಸಹಿತ ಈ ಒಂದು ವಿಶ್ವಕಪ್ ಪಂದ್ಯಾವಳಿಯನ್ನ ಆಯೋಜನೆಯನ್ನ ಮಾಡ್ತಾ ಇದ್ರು. ಈ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಅವರು ಕಿರಿಯ ಬಾಲಕ ಮತ್ತು ಬಾಲಕಿಯರಿಗಾಗಿ ವಿಶ್ವ ಹ್ಯಾಂಡ್ಬಾಲ್ ಕ್ರೀಡಾಕೂಟವನ್ನ ಪ್ರಾರಂಭ ಮಾಡಿದ್ರು. ಇದು ಅಂದ್ರೆ ಬರೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ನಡೀತಾ ಇತ್ತು. ಇತ್ತೀಚೆಗೆ ಈ ಕ್ರೀಡೆ ಏನಾಗಿದೆಪ್ಪ ಅಂದ್ರೆ ಶಾಲಾ ಹಂತದಲ್ಲಿಯೇ ಸಹಿತ ಈ ಕ್ರೀಡೆಯನ್ನ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ನಾವು ತಾಲೂಕಾ ಮಟ್ಟದಲ್ಲಿ ಪ್ರಾರಂಭ ಆಗಿದೆ, ಜಿಲ್ಲಾ ಮಟ್ಟದಲ್ಲಿ ಇತ್ತು ಈ ಹಿಂದೆ ಎಲ್ಲ, ಈಗ ತಾಲೂಕಾ ಮಟ್ಟದಲ್ಲೂ ಸಹಿತ ಹ್ಯಾಂಡ್ಬಾಲ್ ಅನ್ನು ನಡೆದರೆ, ಹಾಗೂ ಸಹಿತ ನಮ್ಮ 8ನೇ ತರಗತಿಯಿಂದ ಹ್ಯಾಂಡ್ಬಾಲ್ ಸಹಿತ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ 8ನೇ ತರಗತಿಯಲ್ಲೇ ಇಂಟ್ರೊಡ್ಯೂಸ್ ಮಾಡಿರೋ ಉದ್ದೇಶ ಹ್ಯಾಂಡ್ಬಾಲ್ ಬಗ್ಗೆ ಪ್ರತಿಯೊಬ್ಬ ಮಗುನೂ ಸಹಿತ ಆ ಒಂದು ಕ್ರೀಡೆಯ ಮಹತ್ವ, ಆ ಕ್ರೀಡೆಯ ಬರ್ತಕ್ಕಂಥ ಅಂಶಗಳನ್ನ ತಿಳಿದಕ್ಕೋಸ್ಕರ ಈ ಕ್ರೀಡೆಯನ್ನ ನಿಮಗೆಲ್ಲರೂ ಸಹಿತ 8ನೇ ತರಗತಿಯಲ್ಲಿ ಈ ಒಂದು ಪಠ್ಯಕ್ರಮಕ್ಕೆ ಅಳವಡಿಸಿದ್ದಾರೆ. ಇನ್ನು ನಾವು ಮುಖ್ಯವಾಗಿ ಹೇಳ್ತಾ ಹೋದಾಗೆ ಇದರ ಒಂದು ಅಂಕಣವನ್ನು ಪರಿಚಯ ಮಾಡೋದಾದ್ರೆ, ಇದು ಸಹಿತ ಎಲ್ಲಾ ರೀತಿಯ ಆಯತಾಕಾರವಾಗಿರ್ತಕ್ಕಂಥ ಒಂದು ಕ್ರೀಡೆ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಇದರ ಉದ್ದ ಮತ್ತು ಅಗಲವನ್ನು ನೋಡೋದಾದ್ರೆ ಇದು 40 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲ ಇರತಕ್ಕಂಥ ಕ್ರೀಡೆ. ಇದು ಅಂಕಣದ 2 ತುದಿಗಳ ಮಧ್ಯಭಾಗದಲ್ಲಿ ಒಂದು ಗೋಲ್ನ ಪೋಸ್ಟ್ ಅನ್ನ ಮಾಡಿರ್ತಾರೆ, ಗೋಲ್ ಏರಿಯಾ ಅಂತ ಮಾಡಿರ್ತಾರೆ. ಸೊ ಈ ಒಂದು ಗೋಲ್ನ ಪೋಸ್ಟ್ ನಲ್ಲಿ ಆ ಗೋಲ್ ಒಳಗೆ ಏನ್ ಮಾಡಪ್ಪ ಅಂದ್ರೆ ಬಾಲನ್ನ ಯಾರು ಹಾಕ್ತಾರೋ ಅವ್ರ ತಂಡಕ್ಕೆ ಒಂದು ಅಂಕವನ್ನ ನೀಡ್ತಕ್ಕಂಥದ್ದು. ಇನ್ನ ಇದು ಏನಪ್ಪಾ ಅಂದ್ರೆ ಅರ್ಧ ವೃತ್ತಾಕಾರದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ನಮ್ಮ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಅರ್ಧ ವೃತ್ತಾಕಾರದಲ್ಲಿ ಇರ್ತದೆ. ನೆಕ್ಸ್ಟ್ ಈ ಗೆರೆಗಳು ಗೋಲ್ಗಳಿಂದ 6 ಮೀಟರ್ ದೂರದಲ್ಲಿ ಇರ್ತದೆ. ಅದೇ ಪ್ರಕಾರ ಗೋಲ್ಗಳಿಂದ 9 ಮೀಟರ್ ಅಲ್ಲಿ ಮತ್ತೆ ಒಂದು ಅರ್ಧ ವೃತ್ತಾಕಾರದಾಗಿರ್ತಕ್ಕಂಥ ಡಾಟೆಡ್ ಲೈನ್ ಅನ್ನ ನಾವು ನೋಡಬಹುದು. ಸೊ ಈ ಒಂದು ಗೆರೆಯು ಸಹಿತ ನಾವು ಗೋಲ್ ಅನ್ನ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಕ್ರೀಡೆಯಲ್ಲಿ ಈ ಒಂದು ಒಳಗೆ ಅಪೋನೆಂಟ್ ಪ್ಲೇಯರ್ಸ್ ಏನಾದ್ರು ಇಂಟೆನ್ಷನಲಿ ಪೌಲ್ ಗಳನ್ನ ಮಾಡಿದಾಗ ಅವನಿಗೆ ಪೆನಾಲ್ಟಿ ಅಂತಕ್ಕಂಥದ್ದು ಕೊಡ್ತಾರೆ ಎದುರಾಳಿ ತಂಡಕ್ಕೆ. ಸೊ ಆ ಏರಿಯಾಕ್ಕೋಸ್ಕರ ಇದನ್ನು ಸಹಿತ ಗೋಲ್ ಏರಿಯಾ ಅಂತ ಸಹಿತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನ ಇಲ್ಲಿ ಮುಖ್ಯವಾಗಿ ಇಷ್ಟು ಏರಿಯಾದಲ್ಲಿ ಗೋಲ್ ಪೋಸ್ಟ್ ಏರಿಯಾದಲ್ಲಿ ಗೋಲ್ ಕೀಪರ್ನ ಹೊರತುಪಡಿಸಿ ಇನ್ನು ಯಾವುದೇ ಕ್ರೀಡಾಪಟುಗಳು ಒಳ ಹೋಗಾಗಿಲ್ಲ. ಒಂದ್ ವೇಳೆ ಹೋಗ್ಬೇಕಂತಕ್ಕಂಥ ಎಂತ ಸಂದರ್ಭ ಅಂದ್ರೆ ಪೆನಾಲ್ಟಿ ಒಂದು ಸಂದರ್ಭದಲ್ಲಿ ಪೆನಾಲ್ಟಿಗಿಂತ ಮುಂಚೆ ಆ ಒಂದು ಸಂದರ್ಭದಲ್ಲಿ ಏನಾದರೂ ಒಳಗೆ ಹೋದಾಗ ಕ್ರೀಡಾಪಟುಗೆ ಪೆನಾಲ್ಟಿಯನ್ನು ಕೊಡ್ತಕ್ಕಂಥದ್ದು ಸಹಿತ ನಾವು ನೋಡಬಹುದು. ಇನ್ನ ಗೋಲ್ ಕಂಬಗಳ ನಡುವಿನ ಗೋಲ್ ಗೆರೆಯ ಅಗಲ ಇದು 8 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನ ನಾವು ಹೇಳ್ತೇವೆ. ನೆಕ್ಸ್ಟ್ ಉಳಿದೆಲ್ಲ ಗೆರೆಯು ಸಹಿತ ಸಾಮಾನ್ಯವಾಗಿ ಎಲ್ಲಾ ಆಟಗಳಲ್ಲಿದ್ದಂಗೆ 5 ಸೆಂಟಿಮೀಟರ್ನ ನಾವು ನೋಡಬಹುದು. ಇನ್ನ ಉಪಕರಣಗಳ ಪರಿಚಯ ಮಾಡೋದಾದ್ರೆ ಹ್ಯಾಂಡ್ ನ ಮುಖ್ಯವಾಗಿ ಬಾಲ್ಗಳು. ಸೊ ಹ್ಯಾಂಡ್ ಬಾಲ್ ಸಹಿತ ಏನಪ್ಪಾ ಅಂದ್ರೆ ಇದು ಒಂದು ಕೈಯಲ್ಲಿ ಹಿಡಿಯಲು ಸುಲಭವಾಗಿರ್ತಕ್ಕಂಥ ಸಾಧ್ಯ, ಅಂದ್ರೆ ಇದು ಕೈಯಲ್ಲೇ ಹಿಡಿದು ಮೂವ್ ಮಾಡೋ ಉದ್ದೇಶ ಇಟ್ಟು ನಾವು ಏನ್ ಮಾಡ್ತಾ ಇದ್ರೆ ಇದನ್ನ ಈಸಿಯಾಗಿ ನಾವು ಹಿಡಿಬೇಕು. ಸೊ ಆ ತರ ನಮ್ಮನ್ನ ಈ ಬಾಲ್ನ ಸರ್ಕಂಫರೆನ್ಸ್ ಆಗಿರ್ಬೋದು, ಈ ಬಾಲ್ನ ವೇಟ್ ಅನ್ನು ಸಹಿತ ಮಾಡಿರ್ತಾರೆ. ಇದು ಪುರುಷ ಮತ್ತು ಮಹಿಳೆಯರಿಗೆ ವಿವಿಧ ಗಾತ್ರಗಳಲ್ಲಿ ನಾವು ಇದನ್ನ ನೋಡಬಹುದು. ಮುಖ್ಯವಾಗಿ ಇದು ಒಂದು ಪುರುಷರಿಗೆ ಮತ್ತು 16 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ತರುಣರಿಗೆ ಏನಪ್ಪಾ ಅಂದ್ರೆ ಇದನ್ನ 58ರಿಂದ 60 ಸರ್ಕಂಫರೆನ್ಸ್ ನೋಡ್ತೇವೆ. ನೆಕ್ಸ್ಟ್ ಇದರ ತೂಕವನ್ನ 425ರಿಂದ 475 ಗ್ರಾಮ್ ಇರ್ತಕ್ಕಂಥದ್ದನ್ನ ಈ ತೂಕವನ್ನ ನೋಡಬಹುದು. ಜೊತೆಗೆ ಇದರ ಒಂದು
ಗಾತ್ರದ ಒಂದು ಸಂಖ್ಯೆನೂ ಸಹಿತ 3 ರೀತಿಯಾಗಿರ್ತಕ್ಕಂಥದ್ದನ್ನ ನೋಡಬಹುದು. ಇನ್ನು ಮಹಿಳೆಯರಿಗೋಸ್ಕರ ಇರ್ತಕ್ಕಂಥಪ್ಪ ಅಂದ್ರೆ ಇದರ ಸುತ್ತಳತೆ 54ರಿಂದ 56 ಇರ್ತಕ್ಕಂಥದ್ದು, ತೂಕ 325ರಿಂದ 375 ಇರ್ತಕ್ಕಂಥದ್ದು. ಇನ್ನು 3ನೇ ಹಂತದಲ್ಲಿ ನೋಡೋದಾದ್ರೆ ಅದು 8ರಿಂದ 14 ವರ್ಷದ ಹುಡುಗಿಯರು ಮತ್ತು 8ರಿಂದ 12 ವರ್ಷದ ಹುಡುಗರಿಗೆ ಅಂದ್ರೆ ಜೂನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ 50ರಿಂದ 52 ಸೆಂಟಿಮೀಟರ್ ಸರ್ಕಂಫರೆನ್ಸ್ ಇರುತ್ತೆ. ಜೊತೆಗೆ 290ರಿಂದ 330 ಗ್ರಾಮ್ ಈ ಒಂದು ಬಾಲ್ನ ತೂಕ ಇರ್ತೈತಿ. ಸೊ ಅದು ಸಹಿತ ಈ ಬಾಲ್ನ ಒಂದು ಮಾಡಿರ್ತಕ್ಕಂಥ ಮಾಡಿಫೈಡ್ ಮಾಡಿರ್ತಕ್ಕಂಥ ಉದ್ದೇಶ, ಬಾಲ್ನ ರೆಡಿ ಮಾಡಿರ್ತಕ್ಕಂಥ ಉದ್ದೇಶ, ಬೇಗವಾಗಿ ಬಾಲ್ನ ಹೋಲ್ಡ್ ಮಾಡಿ ಬಾಲ್ನ ಜೊತೆಗೆ ನಾವು ಹೋಲ್ಡ್ ಮಾಡಿ ಬಾಲ್ನ ಗೋಲ್ ಮಾಡ್ಲಿಕ್ಕೂ ಸಹಿತ, ಜೊತೆಗೆ ಬಾಲ್ನ ಮೂವ್ ಮಾಡುತ್ತಾ ಡ್ರಿಬಲ್ ಮಾಡ್ತಾ ಮೂವ್ ಮಾಡ್ಲಿಕ್ಕೂ ಸಹಿತ ಸರಳವಾಗಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಹ್ಯಾಂಡ್ ಬಾಲ್ ನ ತಯಾರು ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು. ಇನ್ನ ಗೋಲ್ಗಳು 3 ಮೀಟರ್ ಅಗಲ 2 ಮೀಟರ್ ಎತ್ತರವಿದ್ದು ಅಂಕಣದ 2 ತುದಿಗಳ ಮಧ್ಯಭಾಗದಲ್ಲಿ ಇದನ್ನ ನೆಲೆಗೊಳಿಸುತ್ತಾರೆ. ಗೋಲ್ ಪೋಸ್ಟ್ ಅಂತ ಇರ್ತೈತಿ. ಸೊ ಆ ಗೋಲ್ ಪೋಸ್ಟ್ ಸಹಿತ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಈ ಒಂದು ಏರಿಯಾದಲ್ಲಿ ಇರ್ತೈತಿ. ಇಲ್ಲಿ ನಾವು 3 ಮೀಟರ್ ಅಗಲ 2 ಮೀಟರ್ ಎತ್ತರ ಇರ್ತಕ್ಕಂಥದನ್ನ ಆ ಗೋಲ್ ಪೋಸ್ಟ್ ಅನ್ನು ನೋಡಬಹುದು. 2 ತುದಿಗಳ ಮಧ್ಯಭಾಗದ ಇರ್ತೈತಿ. ಇನ್ನ ಮುಂಭಾಗದ ಪಟ್ಟಿ ಅಗಲ 8 ಸೆಂಟಿಮೀಟರ್ ಇರ್ತದೆ. ಸೊ ಈ ಒಂದು ಭಾಗದಲ್ಲಿ ಮಾತ್ರ 8 ಸೆಂಟಿಮೀಟರ್ ನಾವು ನೋಡಬಹುದು. ಇನ್ನ ಇದಕ್ಕೆ 2 ವಿಭಿನ್ನ ಬಣ್ಣಗಳ ಒಂದು ಲೇಪನವನ್ನು ಸಹಿತ ಹಚ್ಚುತ್ತಾರೆ. ಗೋಲುಗಳ ಜಾಳಿಗೆಯನ್ನ ನಾವು ಸಹಿತ ಒಂದು ಹಿಂದೆ ನೆಟ್ ಕಟ್ಟಿರ್ತಾರೆ. ಸೊ ಅದು ಸಹಿತ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಫುಟ್ಬಾಲ್ ಮತ್ತು ಇನ್ನಿತರ ಕ್ರೀಡೆಗಳಿಗೂ ಹೇಗೆ ಹಾಕಿಯಲ್ಲಿ ಇರ್ತದಲ್ಲ ಅದೇ ರೀತಿಯಾಗಿ ಆ ಒಂದು ನೆಟ್ ಅನ್ನು ಸಹಿತ ಮಾಡಿರ್ತಾರೆ. ಇನ್ನು ಇದರಲ್ಲಿ ಕೆಲವೊಂದು ಸಾಮಾನ್ಯ ನಿಯಮಗಳನ್ನ ಹೇಳೋದಾದ್ರೆ, ಹ್ಯಾಂಡ್ಬಾಲ್ ಆಟವನ್ನ 6 ಅಂಕಣ ಆಟಗಾರರು ಇರ್ತಕ್ಕಂಥದ್ದು ಮತ್ತು ಒಬ್ಬ ಗೋಲ್ ರಕ್ಷಕ ಇರ್ತಕ್ಕಂಥದ್ದನ್ನ 2 ತಂಡಗಳ ಮಧ್ಯೆ ಆಡಲಾಗ್ತಕ್ಕಂಥದ್ದು. ಇಲ್ಲಿ 6 ಅಂಕಣದಲ್ಲಿ ಅಂದ್ರೆ ಮೂವ್ಮೆಂಟ್ ಮಾಡ್ತಕ್ಕಂಥ ಆಟಗಾರರು, ಒಬ್ಬ ಗೋಲ್ ಪೋಸ್ಟ್, ಒಟ್ಟು ಆಟಗಾರ ಸಂಖ್ಯೆ 7. ಸೊ ಇಲ್ಲಿ 7 ಜನ ಆಟಗಾರರನ್ನ ನಾವು ನೋಡಬಹುದು. ಆಟದ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಎದುರಾಳಿಗಳನ್ನ ರಕ್ಷಿಸುವ ಗೋಲನ್ನ ಒಳಗೆ ಚೆಂಡನ್ನ ತೂರ್ತಕ್ಕಂಥದ್ದು. ನೆಕ್ಸ್ಟ್ ಗೋಲನ್ನ ಎದುರಾಳಿಗಳ ಆಕ್ರಮಣದ ರಕ್ಷಣೆ ಮಾಡ್ತಕ್ಕಂಥದ್ದು. ನಾವು ಒಂದು ತಂಡವರು ಇನ್ನೊಂದು ತಂಡಕ್ಕೆ ಬಂದು ಅವರ ಒಂದು ಗೋಲ್ ಪೋಸ್ಟ್ ಅಲ್ಲಿ ಗೋಲ್ ಅನ್ನ ಹಾಕ್ತಕ್ಕಂಥದ್ದು. ಇನ್ನೊಂದು ಆ ಬಂದಿರ್ತಕ್ಕಂಥ ಬಾಲ್ ಎದುರಾಳಿಗಳು ನಮ್ಮ ಗೋಲ್ ಪೋಸ್ಟ್ ಕಡೆಗೆ ಬಂದದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಈ ಆಟದ ಉದ್ದೇಶ. ಸೊ ಈ ಆಟದಲ್ಲಿ ಮುಖ್ಯವಾಗಿ ಈ ಅಂಶವನ್ನು ನಾವು ಗಮನದಿಂದ ನೋಡಬಹುದು. ಇನ್ನ ಈ ಒಂದು ಆಟದಲ್ಲಿ ಸಾಮಾನ್ಯವಾಗಿ ಇನ್ನೊಂದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ನಿಯಮನ ಸೇರ್ಪಡೆ ಮಾಡಿರ್ತಕ್ಕಂಥ ಏನಪ್ಪಾ ಅಂದ್ರೆ ಟೈಮಿಂಗ್ಸ್. ಎಲ್ಲಾ ಆಟಗಳಲ್ಲಿ ಎಲ್ಲಾ ಆಟಗಳಿಗಾಗೆ ಈ ಒಂದು ಆಟಗೊಂದು ಟೈಮಿಂಗ್ಸ್ ಅನ್ನ ಲಿಮಿಟ್ ಮಾಡಿದ್ದಾರೆ. ಸೊ ಇಲ್ಲಿ 30 ನಿಮಿಷ ಇರ್ತಕ್ಕಂಥ ಒಂದು ಇನ್ನಿಂಗ್ಸ್ ಅನ್ನ ಮಾಡಿ 10 ನಿಮಿಷ ವಿರಾಮ ಕೊಟ್ಟು ಮತ್ತೊಂದು ಇನ್ನಿಂಗ್ಸ್ ಅನ್ನ 30 ನಿಮಿಷದಲ್ಲಿ ಆಡಿಸ್ತಕ್ಕಂಥದ್ದನ್ನ ನೋಡಬಹುದು. ಇದು 12ರಿಂದ 16 ವರ್ಷದ ವಯಸ್ಸಿನ ವಯೋಮಿತಿ ಇರ್ತಕ್ಕಂಥವ್ರಿಗೆ. ಇನ್ನ ಸಾಮಾನ್ಯವಾಗಿ ಇನ್ನು ಅಂಕಗಳು ಸಮವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರು ಇತ್ತಪ್ಪ ಅಂದ್ರೆ 5 ನಿಮಿಷ ಇದಕ್ಕೆ ಮತ್ತೊಂದು ಸಾರಿ ಟೈಮ್ ಔಟ್ ಅನ್ನ ಮಾಡಿ 1 ನಿಮಿಷ ರೆಸ್ಟ್ ಕೊಟ್ಟು ಮತ್ತೆ 5 ನಿಮಿಷ ಆಡ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಡ್ರಾ ಆಗಿ ಏನ್ ಮಾಡ್ತಾರೆ, ಇನ್ನೊಂದು ಇನ್ನಿಂಗ್ಸ್ ಅನ್ನ 5 ನಿಮಿಷದ ಆಡ್ತಕ್ಕಂಥದ್ದು ಸಹಿತ ನೋಡಬಹುದು. ಇನ್ನ ಸಾಮಾನ್ಯವಾಗಿ ಈ ನಿಯಮ ಒಂದು ಇರ್ತಕ್ಕಂಥದ್ದನ್ನ 1 ನಿಮಿಷದ ವಿರಾಮಕ್ಕಾಗಿ ಪ್ರತಿ ತಂಡಕ್ಕೂ ಒಂದು ಅವಕಾಶ ಇದೆ. ಅಂದ್ರೆ ಟೈಮ್ ಔಟ್ ಅನ್ನು ಸಹಿತ ಈ ಆಟದಲ್ಲಿ ತಗೋಬಹುದು. ಯಾರಾದ್ರೂ ಏನಾದ್ರು ಇಂಜುರೀಸ್ ಆದೋ ಅನ್ನೋ ಸಂದರ್ಭದಲ್ಲಿ ಅಥವಾ ಟಯರ್ಡ್ ಆದ ಸಂದರ್ಭದಲ್ಲಿ ಏನ್ ಮಾಡ್ತಂದ್ರೆ ರೆಫ್ರಿ ಏನ್ ಹತ್ರ ಕೋಚ್ ಹತ್ರ ಟೈಮ್ ಔಟ್ ಅನ್ನ ಕೇಳ್ತಾರೆ. ಅವರು ರೆಫ್ರಿನ ಟೈಮ್ ಔಟ್ ತಗೊಂತಾರೆ. ಅದು 1 ನಿಮಿಷ ಅವಧಿಗೆ ಮಾತ್ರ. ಇನ್ನ ಇದನ್ನ ಸ್ಟಾರ್ಟ್ ಮಾಡೋದೇನಪ್ಪ ಅಂದ್ರೆ ಥ್ರೋ ಆಫ್ ಇಂದ ಸ್ಟಾರ್ಟ್ ಮಾಡಿ ಬಾಲ್ ಅನ್ನ ಎಸೆಯುವ ಮೂಲಕ ಸ್ಟಾರ್ಟ್ ಮಾಡ್ತಕ್ಕಂಥ ನೋಡ್ಬೋದು. ಇನ್ನ ಇದು ಸೇಮ್ ಸಾಮಾನ್ಯವಾಗಿ ನಾವು ಟಾಸ್ ಮಾಡ್ತೀವಿ, ಅದೇ ರೀತಿಯಾಗಿ ಆಟವನ್ನ ನಾವು ನೋಡ್ತೇವೆ. ಇನ್ನ ಥ್ರೋ ಆಫ್ ನಂತರ ನಿರಂತರವಾಗಿ ಆಟ ಸಾಗ್ತಾ ಇರ್ತೈತಿ. ಯಾವುದೇ ತಂಡ ಎದುರಾಳಿಗಳ ಗೋಲಿನೊಳಗೆ ಚೆಂಡನ್ನ ಯಶಸ್ವಿಯಾಗಿ ತೋರ್ತಕ್ಕಂಥದ್ದನ್ನ ಒಳ ಹಾಕ್ತಕ್ಕಂಥದ್ದನ್ನ ನಾವು ನೋಡಿದಾಗ ಈ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯತೆ ಐತಿ. ಗೋಲ್ನಿಂದ ಸುಮಾರು 6 ಮೀಟರ್ ದೂರದಲ್ಲಿ ಒಂದು ಅರ್ಧ ವೃತ್ತಾಕಾರ ಇರ್ತಕ್ಕಂಥ ಒಂದು ಕಾಣ್ತಕ್ಕಂಥ ಗೆರೆಯನ್ನು ನಾವು ನೋಡಬಹುದು. ಅದು ಗೋಲ್ ಕ್ಷೇತ್ರ ಅಂತಕ್ಕಂಥ ಹೆಸರು. ಇಲ್ಲಿ ರಕ್ಷಣಾ ಕೌಶಲ ಎದುರಾಳಿ ಆಟಗಾರರು ಪರಸ್ಪರವಾಗಿರ್ತಕ್ಕಂತಹ ಏನಾದರೂ ಸ್ಪರ್ಶಕ್ಕೆ ಒಳಪಟ್ಟರೆ ಮಾತ್ರ ಅಲ್ಲಿ ಪೆನಾಲ್ಟಿ ಅಂತಕ್ಕಂಥ ಒಂದು ಕೌಶಲ್ಯವನ್ನ ಒಂದು ಸ್ಕಿಲ್ ಅನ್ನ ಅಳವಡಿಸಲಿಕ್ಕೆ ಹೇಳ್ತಾರೆ. ಅಂದ್ರೆ ಅಲ್ಲಿ ಏನಾದ್ರು ಇಂಟೆನ್ಷನಲಿ ಸ್ಪರ್ಶಗಳು ಆಯ್ತಪ್ಪ ಅಂದಾಗ
ನಾವು ಪೆನಾಲ್ಟಿ ಕೊಡ್ತಕ್ಕಂಥದ್ದನ್ನ ನೋಡ್ತೇವೆ. ಯಾವುದೇ ರೀತಿಯಲ್ಲಿ ನೂಗ್ತಕ್ಕಂಥದ್ದು, ಹಿಡಿದಾಗಿ ಬಾಲ್ನ ಹೋಲ್ಡ್ ಮಾಡ್ತಕ್ಕಂಥದ್ದು, ದಬ್ತಕ್ಕಂಥದ್ದು, ಇಂಥ ಯಾವುದೇ ಮಾಡಿರ್ತಕ್ಕಂಥದ್ದಕ್ಕೆ 2 ನಿಮಿಷದ ಅವನನ್ನ ಹೊರಗೆ, ಆ ತಂಡದಿಂದ 2 ನಿಮಿಷ ಹೊರಗೆ ಹಾಕ್ಲಿಕ್ಕೆ ರೆಫ್ರಿ ಅವರು ಸೂಚನೆ ಮಾಡ್ತಾರೆ. ಇದು ಸಹಿತ ಈ ತಂಡದ ಆಟದ ಒಂದು ನಿಯಮವಾಗಿರ್ತದೆ. ಇನ್ನ ಚೆಂಡನ್ನ ಆಕ್ರಮಣ ಸಂದರ್ಭದಲ್ಲಿ, ಚಲಿಸ್ತಕ್ಕಂಥ ಸಂದರ್ಭದಲ್ಲಿ, ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ಚೆಂಡನ್ನ ಕೊಟ್ಟಿದ್ದು ಡ್ರಿಬಲ್ ಮಾಡೋ ಮುನ್ನ ಡ್ರಿಬಲ್ ಮಾಡಿ ಚೆಂಡು ಹಿಡಿದ ನಂತರ 3 ಹೆಜ್ಜೆಗಳನ್ನ ನಾವು ಮಾತ್ರ ಹಾಕ್ಬೇಕು. ಸೊ ಈ ಅಂಶ ನಾವು ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಅಂದ್ರೆ ಬರೀ 3 ಸೆಕೆಂಡ್ಸ್ ಮಾತ್ರ ಬಾಲ್ನ ಹೋಲ್ಡ್ ಮಾಡಿರ್ಬೇಕು, ಮತ್ತೆ ಮೂವ್ ಮಾಡ್ತಾ ಡ್ರಿಬಲ್ ಮಾಡ್ತಾ ಹೋಗ್ಬೇಕು. ಸೊ ಅಷ್ಟೇ ಅವಕಾಶ ಬಿಟ್ರೆ ಇಲ್ಲಿ ಬೇರೆ ಅವಕಾಶವನ್ನು ಕೊಡಲ್ಲ. ಇನ್ನ ಪ್ರತಿಯೊಂದು ಗೋಲಿನ ನಂತರ ಗೋಲು ಹೊಡೆಸಿಕೊಟ್ಟಿರ್ತಕ್ಕಂಥ ತಂಡದಿಂದ ಮತ್ತೆ ಆಟ ಪ್ರಾರಂಭ ಆಗ್ತಕ್ಕಂಥದ್ದು ಅದೇ ರೆಫರಿಯ ಒಂದು ಸಿಗ್ನಲ್ ಮೂಲಕ. ಇನ್ನ ಈ ಸಂದರ್ಭದಲ್ಲಿ ಆಟವನ್ನು ಪ್ರಾರಂಭಿಸತಕ್ಕಂಥ ಎಲ್ಲಾ ಸದಸ್ಯರು ತಮ್ಮ ಹಿಂದೆ ಮತ್ತು ರಕ್ಷಣಾ ಒಂದು ಅಂಕಣದಲ್ಲಿ ಇರ್ತಕ್ಕಂಥದ್ದು. ಇದೆಲ್ಲ ಗೋಲ್ ಹಾಕಿದ್ರೆ ಮತ್ತೆ ತಮ್ಮ ಬ್ಯಾಕ್ ಪೊಸಿಷನ್ಗೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ರಕ್ಷಣಾ ತಂಡದ ಗೋಲು ರಕ್ಷಕರನ್ನ ಹೊರತುಪಡಿಸಿ ಉಳಿದ ಆಟಗಾರರು ಗೋಲು ಕ್ಷೇತ್ರದ ಒಳಗೆ ಪ್ರವೇಶ ಮಾಡುವ ಆಗಿಲ್ಲ. ಮೊದಲನೇ ಈ ಒಂದು ಅಂಶ. ಜೊತೆಗೆ ಆ ಗಾಳಿಯಲ್ಲಿ ಇರ್ತಕ್ಕಂಥ ಚೆಂಡು ಹಿಡಿಯಲು ಮತ್ತು ಮುಟ್ಟಲು ಪ್ರಯತ್ನಿಸ್ತಕ್ಕಂಥದ್ದು ರಕ್ಷಣಾ ಆಟಗಾರರೇನಾದರೂ ಆಕ್ರಮಣ ಆಟಗಾರರಿಗೆ ಅಂಕ ಗಳಿಸಲಿಕ್ಕೆ ಅಡ್ಡಿಯನ್ನು ಒಡ್ಡಿದ್ದಲ್ಲಿ ಆಕ್ರಮಣ ತಂಡದವರಿಗೆ ಏನಪ್ಪಾ ಅಂದ್ರೆ 1 ಅಂಕವನ್ನ ನೇರವಾಗಿ ಪೆನಾಲ್ಟಿ ಮೂಲಕ ಕೊಡಲಿಕ್ಕೆ ಸಾಧ್ಯತೆ ಐತಿ. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಆಟದವನ್ನ ತೋರ್ಪಡಿಸಲಿ ಎದುರಾಳಿ ಚೆಂಡನ್ನ ಆಟವು ಮುಕ್ತ ಅವಕಾಶವನ್ನ ಫ್ರೀ ಥ್ರೋ ಮೂಲಕ ನೀಡ್ತಾ ಇದ್ದಾರೆ. ಇಂತಹ ಪ್ರದರ್ಶನ ಸಹಿತ ನಾವು ಕ್ರೀಡೆಗಳಲ್ಲಿ ನೋಡ್ತೇವೆ ಸಾಮಾನ್ಯವಾಗಿ. ಇನ್ನ ಯಾವುದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಮುಖ್ಯವಾಗಿ ಹೇಳೋದಾದ್ರೆ ಒರಟುತನದ ತೀವ್ರತೆಯನ್ನು ನಾವು ಗಮನ ಹರಿಸ್ತಕ್ಕಂಥದ್ದು. ಒರಟುತನ ಅಂದ್ರೆ ಆಟ ಆಡುವಾಗ ಸುಮ್ಮನೆ ಇಂಟೆನ್ಷನ್ಲಿ ಏನ್ ಮಾಡೋದು, ಎದುರಾಳಿ ತಂಡಕ್ಕೆ ಅಡ್ಡಗಾಲ ಹಾಕೋದು ಅಥವಾ ಬಾಲನ್ನ ಹೋಗಿ ತನಗೆ ಬಂದ ರೀತಿ ತಾನಿಗೆ ಏನ್ ಅನಿಸುತ್ತೋ ಹಂಗೆ ಹೋಗಿ ಇಂಟೆನ್ಷನ್ಲಿ ಅವರನ್ನ ದಬ್ಬಿ ಅದು ಬಾಲ್ ಹಿಡಿಯೋದು, ಇಂಥವೇನಾದ್ರೂ ಹೊರಟುತನವನ್ನು ತೋರಿಸಿದ್ರೆ ಆ ಒಂದು ತಂಡದಲ್ಲಿ ಆಟಗಾರನ ಪರ್ಮನೆಂಟ್ ಆಗಿ ಹೊರಗೆ ಹಾಕ್ತಕ್ಕಂಥದ್ದು ಸಹಿತ ಈ ಆಟದಲ್ಲಿ ನಿಯಮವಿದೆ. ಎಲ್ಲಾ ಆಟದಲ್ಲೂ ಇದೆ. ಅದರ ಜೊತೆಗೆ ಈ ಆಟದಲ್ಲೂ ಸಹಿತ ವಿಶೇಷವಾಗಿ ಅದನ್ನು ಗಮನ ಹರಿಸಿ ತಂಡದಿಂದ ಹೊರ ಹಾಕುವಂತ ಸಾಧ್ಯತೆ ಇದೆ. ಇನ್ನ ಇಲ್ಲಿ IHF ಅಂತಕ್ಕಂಥ ಒಂದು ನಿಯಮಗಳನ್ನ ಇದನ್ನು ಪಾಲಿಸ್ತಾ ಇದ್ದೀನಿ. ತಂಡಗಳ ತರಬೇತುದಾರರು ಈತ ಶಿಕ್ಷೆಗೆ ಒಳಪಡತಕ್ಕಂಥದ್ದನ್ನು ನೋಡಬಹುದು. ಬರೀ ಪ್ಲೇಯರ್ಸಿಗೆ ಮಾತ್ರ ಅಲ್ಲ, ಆ ತರಬೇತುದಾರನು ಸಹಿತ ಕ್ಷುಲ್ಲಕ ಕಾರಣಗಳನ್ನ ರೆಫರಿಗಳ ಮುಂದೆ ಬಂದು ನೀವು ಈ ತರ ತಪ್ಪು ಕೊಟ್ರಿ, ಅದು ಸರಿ ಇತ್ತು ಅನ್ನೋ ಒಂದನ್ನ ಉದ್ದಟತನದ ಏನಾದರೂ ತೋರಿದ್ರೆ ಅವ್ರಿಗೂ ಸಹಿತ ಕೋಚನು ಸಹಿತ ಆ ಒಂದು ತಂಡದಿಂದ ಆ ಕ್ರೀಡೆಯಿಂದ ಹೊರ ಹಾಕ್ಲಿಕ್ಕೆ ಸಾಧ್ಯತೆ ಐತಿ. ಇದು 2016ರಲ್ಲಿ ರಿಯೋ ಡಿ ಜೆನೆರೋ ಒಲಿಂಪಿಕ್ಸ್ ನಲ್ಲಿ ಹ್ಯಾಂಡ್ಬಾಲ್ ಆಟದ ಫಲಿತಾಂಶವನ್ನ ನಾವು ನೋಡೋದಾದ್ರೆ ಅದನ್ನ ನಾವು ಸಾಮಾನ್ಯವಾಗಿ ನಮ್ಮ ಒಂದು ಭಾರತ ದೇಶದ ಕ್ರೀಡೆ ಇನ್ನೂ ಈ ಒಂದು ಹ್ಯಾಂಡ್ಬಾಲ್ಗೆ ಅಷ್ಟೊಂದು ಮಹತ್ವವನ್ನು ಇನ್ನೂ ಕೊಟ್ಟಿಲ್ಲ. ಬಹಳ ಬೇರೆ ಜರ್ಮನಿ ಅಂತಕ್ಕಂಥ ದೇಶಗಳಲ್ಲಿ, ಯುರೋಪ್ ಅಂತಕ್ಕಂಥ ರಾಷ್ಟ್ರಗಳಲ್ಲಿ ಇವತ್ತು ಹ್ಯಾಂಡ್ಬಾಲ್ ಕ್ರೀಡೆ ಬಹಳ ಉನ್ನತವಾಗಿ ಹೋಗಿರೋದನ್ನ ಸಹಿತ ನಾವು ಈ ಸಂದರ್ಭದಲ್ಲಿ ನೋಡಬಹುದು. ನಿಮಗೆ ಎಲ್ಲರೂ ಸಹಿತ ಏನಪ್ಪಾ ಅಂದ್ರೆ ಈ ಇತ್ತೀಚೆಗೆ ನಡೆಯತಕ್ಕಂಥ ಒಲಿಂಪಿಕ್ಸ್ ನಲ್ಲಿ ನಿಮ್ಮ ಏನು ಒಲಿಂಪಿಕ್ಸ್ ನಲ್ಲಿ ಹ್ಯಾಂಡ್ಬಾಲ್ ಯಾರು ಗೆದ್ರು, ಯಾರು ಪ್ರಥಮ ಸ್ಥಾನ, ಯಾರು ಚಿನ್ನದ ಪದಕ ಗೆದ್ರು, ಯಾರು ಬೆಳ್ಳಿ ಪದಕ ಗೆದ್ರು, ಯಾರು ಕಂಚಿನ ಪದಕ ಗೆದ್ರು ಅಂತ ಯಾವುದೇ ದೇಶದಲ್ಲಿ ಗೆದ್ರು ಅಂತಕ್ಕಂಥ ಒಂದು ಹುಡುಕ್ತಕ್ಕಂಥ ಕೆಲಸ ಮಾಡಿ ಆ ಒಂದು ಕ್ರೀಡೆಯ ಬಗ್ಗೆ ಮಹತ್ವವನ್ನು ತಿಳಿಯಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಗೆ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆ ಬಗ್ಗೆ ಪಾಠವನ್ನು ಮುಕ್ತಾಯಗೊಳಿಸ್ತೇವೆ. ಸಾಮಾನ್ಯವಾಗಿ ನಾವು ಹ್ಯಾಂಡ್ಬಾಲಲ್ಲಿ ಯಾವ ರೀತಿ ಕೆಲವೊಂದು ಸೇಫ್ಟಿ ಅಂಶಗಳನ್ನು ನಾವು ಮಾಡಲೇಬೇಕಾಗಿರ್ತದೆ. ಸೊ ಇಲ್ಲಿ ಟೀಮ್ ಹ್ಯಾಂಡ್ಬಾಲ್ ಅಂತಕ್ಕಂಥ ಒಂದು PPTಯಲ್ಲಿ ನಾವು ನೋಡೋದಾಗೆ ಅಲ್ಲಿ ಮುಖ್ಯವಾಗಿ ಒಬ್ಬ ಕ್ರೀಡಾಪಟು ಪ್ರಾಪರ್ ಒಂದು ಶೂಸನ್ನು ಮತ್ತು ಕ್ಲಾತನ್ನು ಹಾಕೊಳ್ಳೇಬೇಕಾಗತ್ತೆ. ಯಾಕಂದರೆ ಒಂದು ಕ್ರೀಡಾಪಟುವಿಗೆ ಅದು ಒಂದು ಸಾಂಪ್ರದಾಯಿಕವಾಗಿ ಬಂದಿರಬಹುದಾಗಿರ್ಬೋದು, ಜೊತೆಗೆ ಅವನ ಒಂದು ಫಿಸಿಕಲ್ ಒಂದು ಅಫೆನ್ಸ್ ಆಗಿರ್ಬೋದು, ಫಿಸಿಕಲ್ ಮೂಮೆಂಟ್ಸ್ಗೆ ಸರಿದೂಗ್ತಕ್ಕಂಥ ಒಂದು ಶೂಸ್ ಮತ್ತು ಪ್ರಾಪರ್ ಕ್ಲಾಸನ್ನು ಹಾಕ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೊತೆಗೆ ಅಲ್ಲಿ ಒಂದು ಪ್ಲೇಯರ್ಸ್ ನೀಡ್ ಟು ಬಿ ಅವೇರ್ ಫಾರ್ ಆಲ್ ಸರೌಂಡಿಂಗ್ಸ್, ಮೇಕಿಂಗ್ ಶೂರ್ ಇಸ್ ನಾಟ್ ಟು ಕಮ್ ಟು ಇನ್ ಟು ಕಾಂಟ್ಯಾಕ್ಟ್ ವಿತ್ ದ ಅನದರ್ ಪ್ಲೇಯರ್ಸ್. ಇಲ್ಲಿ ಯಾವುದೇ ಕಾರಣಕ್ಕೂ ತನ್ನ ಪ್ಲೇಯರ್ನ ಜೊತೆಗೆ ಇನ್ನೊಬ್ಬ ಪ್ಲೇಯರ್ನ ನಾವು ಮೂವ್ ಮಾಡುವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟೆನ್ಸ್ ಆಗಿರ್ಬೋದು ಮತ್ತು ಮೂವ್ ಮಾಡ್ತಕ್ಕಂಥದ್ದಾಗಿರ್ಬೋದು
ಭಾಳ ಕೇರ್ಫುಲ್ಲಾಗಿ ಮಾಡ್ತಕ್ಕಂಥ ಒಂದು ಅಂಶನೂ ಸಹಿತ ನಾವು ಗಮನಿಸಬೇಕು. ಜೊತೆಗೆ ಟೀಮ್ ಇರ್ತಕ್ಕಂಥ ಇತರೆ ಪ್ಲೇಯರ್ ಕಡೆ ಲಿಸನ್ ಮಾಡೋದು, ಅಂದರೆ ನಾವು ಆ ಕಡೆ ನೋಡೋದಾಗಿರ್ಬೋದು, ಆ ಕಡೆ ಕೇಳೋದಾಗಿರ್ಬೋದು. ಸೊ ಅದನ್ನು ಸಹಿತ ಒಂದು ಭಾಳ ಉತ್ತಮವಾಗಿ ನಿರ್ವಹಣೆ ಮಾಡಲೇಬೇಕಾಗತ್ತೆ. ಇದು ಒಂದು ಆಟದ ಸ್ಕಿಲ್ ಹೌದು, ಸೇಫ್ಟಿನೂ ಹೌದು. ಜೊತೆಗೆ ಪ್ರಾಕ್ಟೀಸ್ ಪ್ರಾಪರ್ ಕಮ್ಯುನಿಕೇಷನ್ ಆ್ಯಂಡ್ ದ ಗುಡ್ ಲಿಸನಿಂಗ್ ಅಂತಲೂ ಸಹಿತ ನಾವು ಹೇಳ್ತೇವೆ. ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಮುಖ್ಯ ಅಂಶ. ಇನ್ನೊಂದು ಮುಖ್ಯ ಏನಪ್ಪ ಅಂದರೆ, ಇಲ್ಲಿ 6 ಜನ ಪ್ಲೇಯರ್ಸು ಮತ್ತು ಒಬ್ಬ ಗೋಲಿ ಇರ್ತಕ್ಕಂಥ ಒಟ್ಟು ಪ್ಲೇಯರ್ಸು 7 ಮೆಂಬರ್ಸ್ ಅಂತ ನಿಮಗೆ ಆಗಲೇ ಗೊತ್ತಿದೆ. ಇಲ್ಲಿ ಗೇಮ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಸೆಂಟರ್ ಥ್ರೋ ಆಫ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ರೆಗ್ಯುಲರ್ ಗೇಮ್ ಏನಪ್ಪ ಅಂದರೆ ಇದು 2.3 ಅವರ್ಸಲ್ಲಿ ಇದೆಲ್ಲ ಒಂದು ಆಟ ಮುಗಿತಕ್ಕಂಥದ್ದನ್ನು ಸಹಿತ ನಾವು ನೋಡ್ಬೋದು. ಇನ್ನು ಪ್ರತಿಯೊಂದು ಗೋಲ್ಗೂ ಸಹಿತ 1 ಪಾಯಿಂಟನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ಸೊ ಇದು ಒಂದು ಟೀಮ್ಲಿರ್ತಕ್ಕಂಥ ಒಂದು ಆಟದ ಬಗ್ಗೆ. ಇನ್ನು ಹೌ ಟು ಪ್ಲೇ ಇನ್ ಮಾಡಿಫೈಡ್ ದ ಗೇಮ್, ಇದನ್ನು ಯಾವ ಥರ ನಾವು ಮಾಡಿಫೈಡ್ ಮಾಡ್ತೇವೆ ಅಂದರೆ, ಇಲ್ಲಿ ಕ್ಯಾನ್ ಹೋಲ್ಡ್ ದ ಮೋರ್ ದೆನ್ 10 ಸೆಕೆಂಡ್ಸಲ್ಲಿ ನಾವು ಇದನ್ನು ಮಾಡಿಫೈಡ್ ಮಾಡಿದ್ದಾರೆ. ಪ್ಲೇಯರ್ಸ್ 3 ಸ್ಟೆಪ್ಸ್ ಆಫ್ಟರ್ ಕ್ಯಾಚಿಂಗ್ ದ ಬಾಲ್, ಇನ್ನು ಮೂವ್ ಮಾಡೋದು ಬರೀ 3 ಸೆಕೆಂಡ್ಸಲ್ಲಿ ಮಾತ್ರ ಮಾಡಬೇಕು. ಸೊ ಇಂಥ ಮುಖ್ಯ ಅಂಶಗಳನ್ನು ನಾವು ಈ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ನೋಡ್ಬೋದು.